ಸಿಬಿಎಸ್ಇ ಮಾದರಿಯಲ್ಲೇ ರಾಜ್ಯ ಪಠ್ಯಕ್ರಮದಲ್ಲಿ 2 ರೀತಿಯ ಪ್ರಶ್ನೆ ಪತ್ರಿಕೆ ಮಾಡೋದಕ್ಕೆ ಮನವಿಯನ್ನ ನೀಡಲಾಗಿದೆ. ಕ್ಯಾಂಪ್ಸ್ ಅಧ್ಯಕ್ಷ ಶಶಿಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಶಿಕ್ಷಣ ಇಲಾಖೆಗೆ ಪತ್ರ ಬರೆದಿದ್ದಾರೆ ಖಾಸಗಿ ಶಾಲಾ ಒಕ್ಕೂಟದಿಂದ. ಕ್ಯಾಂಪ್ಸ್ ಅಧ್ಯಕ್ಷ ಶಶಿಕುಮಾರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ರಾಜ್ಯ ಶಿಕ್ಷಣ ಇಲಾಖೆಗೆ ಪತ್ರ ಬರೆದು ಖಾಸಗಿ ಶಾಲಾ ಒಕ್ಕೂಟಗಳು ಸಾಮಾನ್ಯ ಗಣಿತ ಮತ್ತೆ ಸರಳ ಗಣಿತ ಅನ್ನುವಂತ 2 ವರ್ಗದ ಪ್ರಶ್ನೆ ಪತ್ರಿಕೆನ ಕೊಡಬೇಕು ವಿದ್ಯಾರ್ಥಿಗಳಿಗೆ. ಯಾವ ಪತ್ರಿಕೆಗೆ ಉತ್ತರ ಬರೆಸಬೇಕು ಅನ್ನೋದ್ರ ಆಯ್ಕೆ ನೀಡುವುದಕ್ಕೆ ಮನವಿಯನ್ನ ಕೂಡ ಮಾಡಲಾಗಿದೆ. ವಿದ್ಯಾರ್ಥಿ ಪ್ರಗತಿ, ಅಭಿರುಚಿ ಮತ್ತೆ ಭವಿಷ್ಯದಲ್ಲಿ ಕೋರ್ಸ್ ಆಯ್ಕೆ ಮಾಡಿಕೊಳ್ಳುವಂತ ಒಂದು ಕ್ರಮ ಏನಿದೆ ಉಪಯುಕ್ತ ಆಗ್ಲಿ ಅಂತ ಆರ್ಟ್ಸ್ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಸರಳ ಗಣಿತ ಅಂತ, ಇಂಜಿನಿಯರ್ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಗಣಿತ ಅಂತ ಮಾಡಬೇಕು. ಪ್ರಾಥಮಿಕ ಮತ್ತೆ ಪ್ರೌಢಶಾಲಾ ಆಡಳಿತ ಮಂಡಳಿ ಹಾಗೇನೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ಮನವಿಯನ್ನ ಮಾಡಲಾಗಿದೆ. ಇನ್ನು ಈ ಕ್ರಮದಿಂದ ವಿದ್ಯಾರ್ಥಿಗಳಿಗೆ ಅನುಕೂಲ ಹಾಗೇನೆ ಆಯ್ಕೆ ಸ್ವಾತಂತ್ರ್ಯ ಕಲ್ಪಿಸುವುದಕ್ಕೆ ಸಾಧ್ಯ ಆಗತ್ತೆ ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾಗಿ 2 ರೀತಿಯ ಪರೀಕ್ಷೆಗಳನ್ನ, ಸರಳ ಗಣಿತ ಮತ್ತೊಂದು ರೀತಿಯಾಗಿ ಇವಾಗ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ನ ತಗೊಳ್ಳುವಂತವರಿಗೆ ಸಾಮಾನ್ಯ ಗಣಿತ ಅನ್ನೋ ರೀತಿಯಾಗಿ 2 ಪ್ರಶ್ನೆ ಪತ್ರಿಕೆಗಳು, 2 ವರ್ಗದ ಪ್ರಶ್ನೆ ಪತ್ರಿಕೆ ಆಗಬೇಕು ಅಂತ ಮನವಿಯನ್ನ ಮಾಡಲಾಗಿದೆ. ಮಧು ಬಂಗಾರಪ್ಪ ಅವರಿಗೆ ಈ ರೀತಿಯಾಗಿ ಮನವಿಯನ್ನ ಖಾಸಗಿ ಶಾಲೆಯ ಶಿಕ್ಷಕರು ಮನವಿಯನ್ನ ಮಾಡಲಾಗಿರುವಂತದ್ದು. ವಿದ್ಯಾರ್ಥಿಗಳಿಗೆ ಯಾವ ಪತ್ರಿಕೆಗೆ ಉತ್ತರ ಕೊಡೋದಕ್ಕೆ ಅವರಿಗೆ ಸಾಧ್ಯ ಆಗತ್ತೆ ಅಂತ ಪತ್ರಿಕೆಗೆ ಅವರು ಉತ್ತರವನ್ನ ಕೊಡ್ಲಿ. ಅದಾದ ನಂತರದಲ್ಲಿ ಅವರಿಗೆ ಮುಂದಿನ ಕೋರ್ಸ್ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಈಸಿ ಆಗತ್ತೆ ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಶಿಕ್ಷಣ ಇಲಾಖೆಗೆ ಪತ್ರ ಬರೆದಿದ್ದಾರೆ ಖಾಸಗಿ ಶಾಲಾ ಒಕ್ಕೂಟದಿಂದ. ಶಿಕ್ಷಣ ಮಂತ್ರಿಗಳಿಗೆ ಗಣಿತ 2 ಕಾಂಪಿಟೆನ್ಸಿ ಲೆವೆಲ್ ಅಲ್ಲಿ ಪರೀಕ್ಷೆಗಳನ್ನ ಕಂಡಕ್ಟ್ ಮಾಡಬೇಕು ಅನ್ನತಕ್ಕಂಥ ಒಂದು ಮನವಿಯನ್ನು ನೀಡಿದ್ದೇವೆ. ಇದರ ಅರ್ಥ 2 ಸಪರೇಟ್ ಪರೀಕ್ಷೆ ಅಲ್ಲ, ಮತ್ತೆ 2 ಬಾರಿ ಮಧ್ಯೆ ಅರ್ಧ ಪರೀಕ್ಷೆ ಅಲ್ಲ. ಅದೇ ಸಂಪೂರ್ಣವಾದ ಪಾಠ ಶಾಲೆಯಲ್ಲಿ ವರ್ಷ ಪೂರ್ತಿ ಪಾಠವನ್ನ ಮಾಡಿರ್ತಾರೆ. ವಿದ್ಯಾರ್ಥಿಗಳಿಗೆ ಅವರು ಪ್ರಾರಂಭದಲ್ಲಿ ಆಯ್ಕೆ ಮಾಡ್ಕೊಬೋದು, ಪರೀಕ್ಷೆ ಯಾವ ರೀತಿಯಲ್ಲಿ ನಾನು ತೆಗೆದುಕೊಬೇಕು, ನನಗೆ ಗಣಿತ ಕಷ್ಟ ಆದರೆ ಸರಳವಾಗಿರ್ತಕ್ಕಂಥ ಗಣಿತವನ್ನ ಆಯ್ಕೆ ಮಾಡ್ಕೊಬಹುದು, ಸಾಮಾನ್ಯವಾಗಿ ಇರ್ತಕ್ಕಂಥ ಗಣಿತವನ್ನ ಆಯ್ಕೆ ಮಾಡ್ಕೊಬಹುದು. ಸಾಮಾನ್ಯವಾಗಿರ್ತಕ್ಕಂಥ ಗಣಿತದಲ್ಲಿ ಇವತ್ತಿನ ದಿನಗಳಲ್ಲಿ ಏನು ಇಂಜಿನಿಯರಿಂಗು, ಡಾಕ್ಟ್ರು ಇಂಥದನ್ನ ಉದ್ದೇಶ ಇಟ್ಕೊಂಡು ಅವರು ಮುಂದಿನ ಹೆಚ್ಚುವರಿ ಶಿಕ್ಷಣಕ್ಕೆ ಪ್ರಯತ್ನ ಪಡ್ತಾರೆ. ಅವರಿಗೆ ಇರ್ತಕ್ಕಂಥ ಕಾಂಪಿಟೆನ್ಸಿ ಲೆವೆಲಿನ ಪರೀಕ್ಷೆ ಸಾಮಾನ್ಯ ಸರಳವಾಗಿ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆ. ಶಿಕ್ಷಕರು ಕೇಳ್ತಾ ಇರುವ ಹಾಗೆ ಸರಳವಾಗಿ ಪ್ರಶ್ನೆಗೆ ಉತ್ತರ ಕೊಡಬಹುದು. ಮತ್ತೆ ಮುಂದಿನ ಆಯ್ಕೆಗಳಲ್ಲೂ ಕೂಡ ಇವಾಗ ಸೈನ್ಸ್, ಕಾಮರ್ಸ್ ಆ ರೀತಿಯಾಗಿ ಏನಾದ್ರೂ ಆಯ್ಕೆ ಮಾಡಿದ್ರೆ ಸರಳ ಗಣಿತ ಅವರಿಗೆ ಆಗತ್ತೆ. ಇನ್ನು ಕೂಡ ಈ ಅದು ಸೈನ್ಸ್ ಕಾಮರ್ಸ್ ಅನ್ನ ತಗೊಳ್ಳೋಕೆ ಕಷ್ಟ ಆಗತ್ತೆ ಅನ್ನುವಂಥವರಿಗೆ ಬೇರೆ ರೀತಿಯಾಗಿ ಸಾಮಾನ್ಯ ಗಣಿತ ವರ್ಸಸ್ ಸರಳ ಗಣಿತ ಅನ್ನೋ ರೀತಿಯಾಗಿ ಪ್ರಶ್ನೆ ಪತ್ರಿಕೆಗಳು ಬಂದ್ರೆ ಚೆನ್ನಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಅವರ ಒಂದು ಆನ್ಸರ್ ಮಾಡುವಂತ ಮಟ್ಟದಲ್ಲಿ ಅವರು ಆನ್ಸರ್ ಮಾಡಬಹುದು ಅನ್ನೋ ರೀತಿಯಾಗಿ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನುತಾ. ಇದು ಒಂದು ರೀತಿಯಾಗಿ ಹೌದು ವಿದ್ಯಾರ್ಥಿಗಳಿಗೆ ಉಪಯುಕ್ತ ಆಗುವಂತ ನಿರ್ಧಾರನೇ ಅಂತ ಹೇಳ್ಬಹುದು. ಇದ್ರ ಬಗ್ಗೆ ಹೇಳೋದಾದ್ರೆ ಎಸ್ ಗಾಯತ್ರಿ, ಏನು ಇದೆ ಸಿಬಿಎಸ್ಇ ಮಾದರಿಯಲ್ಲೇ ನಮ್ಮ ರಾಜ್ಯಕ್ಕೂ ಕೂಡ ಪಠ್ಯಕ್ರಮವನ್ನ ಅಳವಡಿಸಿಕೊಳ್ಳುವ ಮೂಲಕ 2 ರೀತಿಯ ಪ್ರಶ್ನೆ ಪತ್ರಿಕೆಯನ್ನ ಮಾಡೋದಕ್ಕೆ ಈಗಾಗಲೇ ಮನವಿಯನ್ನ ಸಲ್ಲಿಸಿರುವಂತದ್ದು. ಇನ್ನು ರಾಜ್ಯ ಶಿಕ್ಷಣ ಇಲಾಖೆಗೆ ಈಗಾಗಲೇ ಪತ್ರ ಬರೆದಿರುವಂತಹ ಖಾಸಗಿ ಶಾಲಾ ಒಕ್ಕೂಟ ಕೂಡ ಒಂದು ರೀತಿ ಒತ್ತಡವನ್ನ ಏರ್ತಾ ಇರುವಂತದ್ದು. ನಮ್ಮ ರಾಜ್ಯದಲ್ಲೂ ಕೂಡ ಸಿಬಿಎಸ್ಇ ಮಾದರಿಯಲ್ಲಿನೇ ಒಂದು ರೀತಿ ಪಠ್ಯಕ್ರಮವನ್ನ ಆಧರಿಸಿ ಪ್ರಶ್ನೆ ಪತ್ರಿಕೆಯನ್ನ ರಚಿಸಬೇಕು ಅಂತ ಮನವಿ ಕೂಡ ನೀಡಿರುವಂತದ್ದು ಖಾಸಗಿ ಶಾಲಾ ಒಕ್ಕೂಟ. ಈಗಾಗಲೇ ಈ ಒಂದು ರಾಜ್ಯದ ಪಠ್ಯಕ್ರಮವನ್ನ ನೋಡೋದಾದ್ರೆ SSLC ಗಣಿತ ಪರೀಕ್ಷೆಗೆ 2 ರೀತಿಯಲ್ಲಿ ಮಾಡ್ಬೇಕು ಅನ್ನುವಂತಹ ಒಂದು ಇರುವಂತ ಮನವಿ ಇರುವಂತದ್ದು. ಇನ್ನು ಯಾವ ಪತ್ರಿಕೆಗೆ ನಾವು ಯಾವ ರೀತಿ ಉತ್ತರ ಬರೀಬೇಕು ಅನ್ನುವಂಥದ್ದು
ಈಗ ವಿದ್ಯಾರ್ಥಿಗಳಿಗೆ ಆಯ್ಕೆಗೆ ಬಿಟ್ಟಿರೋದು. ಈಗ ಅಲ್ಲಿ ಇದೇ ಪ್ರಶ್ನೆಗೆ ನಾವು ಉತ್ತರವನ್ನ ಕೊಡ್ಬೇಕು ಅನ್ನೋದ್ರಿಂದ ಒಂದು ರೀತಿ ಒಂದು ಕಡಿವಾಣ ಹಾಕಿದ್ರೆ ವಿದ್ಯಾರ್ಥಿಗಳಿಗೆ ಒಂದು ರೀತಿ ಒತ್ತಡ ಬೀಳುವಂತ ಅವಕಾಶ ಕೂಡ ಇರುತ್ತೆ. ಅದೇ ರೀತಿಯಲ್ಲಿ ಬಹು ಆಯ್ಕೆ ಇದ್ರೆ ಅಂದ್ರೆ ಈ ಒಂದು ಪ್ರಶ್ನೆಗಿಂತ 2-3 ಪ್ರಶ್ನೆ ಇದ್ರೆ ವ್ಯಕ್ತಿಗೆ ವಿದ್ಯಾರ್ಥಿಗಳಿಗೆ ಯಾವ ಒಂದು ಪ್ರಶ್ನೆ ಸೂಕ್ತ, ನಾನು ಯಾವುದರಲ್ಲಿ ಹೆಚ್ಚಾಗಿ ಇದನ್ನು ಸಮರ್ಪಕವಾಗಿ ಬರಿಬಲ್ಲೆ ಅನ್ನುವಂತಹ ನಿರ್ಧಾರವನ್ನ ಅದೇ ವಿದ್ಯಾರ್ಥಿಗೆ ಬಿಟ್ರೆ ಆಗ ಒಂದು ಫಲಿತಾಂಶ ಕೂಡ ಚೆನ್ನಾಗಿ ಬರುವಂತದ್ದು. ಈ ಬಗ್ಗೆ ಈಗಾಗಲೇ ಕರ್ನಾಟಕ ಪ್ರಾಥಮಿಕ ಆಗಿರ್ಬೋದು ಮತ್ತೆ ಪ್ರೌಢಶಾಲಾ ಶಿಕ್ಷಣ ಇಲಾಖೆಗೆ ಒಂದ್ ರೀತಿ ಮನವಿಯನ್ನು ಕೂಡ ಸಲ್ಲಿಸಿರುವಂತದ್ದು. ಈ ಒಂದು ಮನವಿನ ಆಧರಿಸಿ ನಮ್ಮ ರಾಜ್ಯ ಸರ್ಕಾರ ಆ ಒಂದು CBSE ಮಾದರಿಯಲ್ಲಿ ಒಂದ್ ರೀತಿ ಪ್ರಶ್ನೆ ಪತ್ರಿಕೆನ ತಂದ್ರೆ ವಿದ್ಯಾರ್ಥಿಗಳ ದೃಷ್ಟಿಯಲ್ಲಿ ತುಂಬಾನೇ ಅನುಕೂಲ ಆಗುತ್ತೆ ಗಾಯತ್ರಿ. ಎಸ್, ಇನ್ನು ಈ ಪತ್ರ ಏನು ತಲುಪಿದ್ಯಾ ಅಥವಾ ನಿರ್ಧಾರಗಳು ಯಾವ ರೀತಿ ಇರ್ಬೋದು? ಮಧು ಬಂಗಾರಪ್ಪ ಅವರು ಇದಕ್ಕೆ ಓಕೆ ಅಂತಾರ ಅಂತ? ಎಸ್ಸಿಗೆ ಯಾಕಂದ್ರೆ ಇದು ವ್ಯಕ್ತಿನಿಷ್ಠ ಅನ್ನೋದಕ್ಕಿಂತ ವಸ್ತುನಿಷ್ಠ ದೃಷ್ಟಿಯನ್ನ ಗಮನಿಸಿದ್ರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲಗಳಾಗಿರೋದ್ರಿಂದ ಈಗ ಪ್ರತಿಯೊಬ್ಬ ಸಚಿವರು ಕೂಡ ವಿದ್ಯಾರ್ಥಿಗಳ ಹಿತದೃಷ್ಟಿಯನ್ನೇ ಬಯಸೋದ್ರಿಂದ ಈ ಬಾರಿಯೂ ಕೂಡ ಈ ಒಂದು ಮನವಿಗೆ ಶಿಕ್ಷಣ ಸಚಿವರು ಅಸ್ತು ಅನ್ನುವಂತ ಸಾಧ್ಯತೆ ಕೂಡ ಹೆಚ್ಚಾಗಿ ಇರುವಂತದ್ದು. ಎಸ್, ಧನ್ಯವಾದ ನಿಮ್ಮ ಮಾಹಿತಿಗಾಗಿ ವಿನುತಾ.